ಗೊತ್ತಿಲ್ಲ, ಅದು ಲೆಕ್ಕ ಕಲೆಕ್ಷನ್ ಗೊತ್ತಿಲ್ಲ. ಕಲೆಕ್ಟ್ ಮಾಡಿದೆ ಅಂತಾರೆ. 100 ಕೋಟಿನಲ್ಲಿ ನಿರ್ಮಾಪಕಂಗೆ ಎಷ್ಟು ಬಂದಿರುತ್ತೆ ಅನ್ನೋದು ತಾನೇ ಇಂಪಾರ್ಟೆಂಟ್. ಅಲ್ಲ, ಈ ವರ್ಷದ 2 ಸಕ್ಸಸ್ಫುಲ್ ಸಿನಿಮಾ. ಒಂದು ಕಾಟೇರ, ಅದು ಹೋದ ವರ್ಷ ರಿಲೀಸ್ ಲೆಕ್ಕಕ್ಕೆ ಬಂದ್ರು ರನ್ ಆಗಿದ್ದು ಈ ವರ್ಷ ತಾನೆ. 2 ದಿನ ಡಿಸೆಂಬರ್ 29 ರಿಲೀಸ್. ಅದಾದ್ಮೇಲೆ 1 ತಿಂಗಳಾದ್ಮೇಲೆ ರಿಲೀಸ್ ಆಗಿದ್ದಂತ ಉಪಾಧ್ಯಕ್ಷ. ಇನ್ಯಾವ ಕನ್ನಡ ಸಿನಿಮಾ ದುಡ್ಡು ಮಾಡಿದೆ? ಯಾವ್ದು ಮಾಡಿದ್ಯಮ್ಮ? ಡೆವಿಲ್ ಬರ್ಬೇಕಾಗಿತ್ತು. ನಮ್ಮ ಧ್ರುವ ಅವ್ರದ್ದು ಬರ್ತಾ ಇದೆ, KD ಬರ್ತಾ ಇದೆ. ಆಮೇಲೆ KD ಮೊದ್ಲು ಇನ್ನೊಂದು ಬರ್ಬೇಕಲ್ಲ, ಮಾರ್ಟಿನ್, ಭೀಮಾ, ಸುಮಾರು ಸಿನಿಮಾಗಳು ಲೈನಪ್ ಅಲ್ಲಿ ಇದೆ. ಇನ್ಮೇಲೆ ಬರುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಕನ್ನಡ ಇಂಡಸ್ಟ್ರಿ 2024 ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಅದರಲ್ಲಿ ಒಂದು ನಮ್ಗೆ ಯಾವ್ದು ಯಾರು ಕಣ್ಣು ಬಿತ್ತೋ ಏನ್ ಕತೆನೋ ನಮಗ್ ಗೊತ್ತಿಲ್ಲ. ಅದು ಸ್ವತಃ ಆ ರೀತಿ ಮನಸ್ತತ್ವ ಅಲ್ಲ ಅವ್ರದ್ದು, ಏನೋ ಇರ್ಬೋದು. ಈ ಜೊತೆಗ ಇರ್ತಾರಲ್ಲ ಜನ ಇರ್ತಾರಲ್ಲ, ಏನಾಗಿದೆ ಸ್ಯಾಪನ್ ಅಂತ ಹೇಳ್ತಾರಲ್ಲ, ಅಥವಾ ಅವನ ಋಣ ಅಲ್ಲಿ ಮುಗ್ದಿತ್ತೇನೋ. ಇವ್ರಿಗೆ ಗ್ಯಾಂಗ್ ಯಾರು ಹೊಡೆದವ್ರು ಅನ್ನೋದನ್ನ ಗೊತ್ತಾಗ್ಬೇಕಲ್ಲ. ಬಟ್ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಕಳಂಕ ಸರ್ ಈ ಪ್ರಕರಣ. ಯಾಕಂದ್ರೆ ಸಾರಾ ಗೋವಿಂದ್ ಸರ್ ಮೊನ್ನೆ ಮಾತನಾಡ್ತಿರ್ಬೇಕಿದ್ರೆ ಹೇಳಿದ್ರು, ಕೇರಳಕ್ಕೆ ಹೋಗಿದ್ವಿ, ನಗ್ತಾ ಇದ್ರು ಅಲ್ಲಿ ನಮ್ಮನ್ನ ನೋಡಿ ದರ್ಶನ್ ವಿಚಾರವಾಗಿ ಅಂತ ಹೇಳ್ಬಿಟ್ಟು. ಸಾರಾ ಗೋವಿಂದ್ ಸರ್ ಬಂದಿರ್ಲಿಲ್ಲ ಕೇರಳಗೆ. ಅವರು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿಗೆ ಹೋದಾಗ ಅಲ್ಲಿ ಮಾತಾಡಿರ್ತಾರೆ. ಯಾಕೆಂದ್ರೆ ಅಲ್ಲಿ 4 ರಾಜ್ಯಗಳವ್ರು ಬರ್ತಾರಲ್ಲ. ಆಗತ್ತಮ್ಮ. ಈಗ ಅಂದ್ರೆ ಹಿಂದೆ ಯಾವುದೋ ಒಂದು ಸಿನಿಮಾದಲ್ಲಿ ನಟಿಸಿದಂತ ಒಬ್ಬ ನಟಿ, ನಮ್ಮ ಕನ್ನಡದ ನಟಿ, ಆ ಪಿಕ್ಚರ್ ಹೆಸರು ನೆನಪಾಗ್ತಾ ಇಲ್ಲ ನನಗೆ. ನಮ್ಮ ಎಸ್ ನಾರಾಯಣ್ ಅವರ ತಮ್ಮ ಡೈರೆಕ್ಟ್ ಮಾಡಿದ್ರು ಆ ಸಿನಿಮಾ, ನೆನಪಾಗ್ತಾ ಇಲ್ಲ ಸಿನಿಮಾ. ಮೋನಿಕಾ ಅಂತನೋ ಏನೋ, ಬಾಂಬೆನಲ್ಲಿ. ಆಕೆ ಮರ್ಡರ್ ಮಾಡ್ಲಿಲ್ವಾ? ಅವಾಗ ಚಿತ್ರರಂಗ ಕಳಂಕ ಬರಲಿಲ್ವಾ? ಆಕೆನೂ ಕನ್ನಡ ಹೀರೋಯಿನ್ ಅಂತಾನೆ ಬಂತಲ್ಲ. ಆಗಿದೆ ಅಮ್ಮ, ತುಂಬಾ ಆಗಿದೆ. ನಮಗೆ ಇವತ್ತಿಗಿದು ಇದು ಚಾಲನೆಯಲ್ಲಿದೆ. ಯಾಕೆಂದ್ರೆ ಆ ಕಾಲದಲ್ಲಿ ಮೀಡಿಯಾ ಕಡಿಮೆ ಇತ್ತಮ್ಮ. ಮೋನಿಕಾ ಅಂತ ಅಂದ್ರೆ ಆಕೆನ ಯಾರು ಫಾಲೋ ಮಾಡ್ತಾ ಇರ್ಲಿಲ್ಲ ಸರ್. ಯಾರು ಒಂದು 100 ಜನ ಅಭಿಮಾನಿಗಳನ್ನ ಕರ್ಕೊಂಡ್ ಬರ್ಬೋದು ಅಷ್ಟೇ. ಮೋನಿಕಾಗೆ ಎಷ್ಟು ಜನ ಇದ್ರು ಅಭಿಮಾನಿಗಳು ಅಂದ್ರೆ 100 ಜನ ಕರ್ಕೊಂಡ್ ಬರ್ಬೋದು. ಆದ್ರೆ ದರ್ಶನ್ ಅವ್ರ ವಿಚಾರದಲ್ಲಿ ಹಂಗಿಲ್ಲಲ್ಲ ಸರ್. ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ. ಈಗ ನಡೆದು ಹೋಗಿದೆ ಅಮ್ಮ, ಏನ್ ಮಾಡ್ಬೇಕೀಗ ಅಲ್ವಾ? ಈಗ ಅವರು ಮೌನಿ ಆಗಿದ್ದಾರೆ. ಎಲ್ಲೂ ಅವ್ರು ಯಾವ ರೀತಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇಲ್ಲ, ಅವ್ರ ಫ್ಯಾಮಿಲಿ ಅವ್ರು ಕೊಡ್ತಾ ಇಲ್ಲ ಅಲ್ವಾ? ನಡೆದು ಹೋಗಿದೆ. ಒಬ್ರಲ್ಲ ಇಬ್ರಲ್ಲ, ಹೆಚ್ಚು ಕಡಿಮೆ 10-20 ಜನ ಅಲ್ವಾ? ಸೊ 20 ಜನದ ಫ್ಯಾಮಿಲಿಗೂ ದರ್ಶನ್ ಸರ್ ಅವರೇ ಹೊಣೆಗಾರಿಕೆ ಆಗ್ಬೇಕಾಗುತ್ತಲ್ಲ, ಅವರೇ ಹೊಣೆ ಆಗ್ಬೇಕಾಗುತ್ತಲ್ವ ಅಷ್ಟು ಫ್ಯಾಮಿಲಿಗೆ. ಯಾರೋ ಆಟೋ ಓಡಿಸ್ಕೊಂಡು ಇನ್ನೊಬ್ಬನ ಯಾರೋ ಕರ್ಕೊಂಬಂದವನು, ಅವನು ಕಾರಲ್ಲಿ ಕರ್ಕೊಂಬಂದವನು, ಇನ್ಯಾರೋ ಫೋನ್ ಮಾಡಿದವನು, ಪ್ರತಿಯೊಬ್ಬರು. ಇದು ಎಲ್ಲಿವರೆಗೂ ಪೊಲೀಸವರು ಚಾರ್ಜ್ ಶೀಟ್ ಸಲ್ಲಿಸಿ ಎಲ್ಲ ಎವಿಡೆನ್ಸ್ ಕೊಡ್ತಾರೋ, ಪ್ರತ್ಯಕ್ಷದರ್ಶಿ ಅಂತ ಒಂದಿರ್ತಾರಲ್ಲಮ್ಮ, ಇದು ಈಗ ತನಿಖೆ ಮಾರ್ಗದಲ್ಲಿರುವಾಗ ಅದ್ರ ಬಗ್ಗೆ ಮಾತಾಡಿದ್ರೆ ಅಷ್ಟು ಸರಿ ಹೋಗಲ್ಲ. ಹಲವಾರು ನಿವೃತ್ತ ಜಡ್ಜಿಗಳು, ವಕೀಲರು, ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಎಳೆಯಾಗಿ ಮಾತಾಡ್ತಾ ಇದ್ದಾರೆ ನಿಮ್ಮ ವಾಹಿನಿಗಳಲ್ಲಿ. ಆದರೆ ನಾನು ಮಾತಾಡೋದು ಸರಿ ಇಲ್ಲ.